ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶ್ವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಪೋರ್ಟ್ರೇಟ್ ಡ್ಯೂಟಿ ಮಾಡಕ್ ಬಂದಿದ್ದೀನಿ. ನೋಡಿ ಟೈಮ್ ಎಷ್ಟಾಗಿದೆ ಅಂತ ಅಂದ್ರೆ 10 ಗಂಟೆ 17 ನಿಮಿಷ ಆಗಿದೆ. 10 ಗಂಟೆ 17 ನಿಮಿಷಕ್ಕೆ ನಾನು ಆಲ್ರೆಡಿ ಆನ್ಲೈನ್ಗೂ ಕೂಡ ಹೋಗಿದ್ದೀನಿ. ಸದ್ಯಕ್ಕೆ ಇವಾಗ ಚಿಕ್ಕಬಿದ್ರಕಲ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲಿದ್ದೀನಿ. ಅಂದ್ರೆ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಿಂತಿದೆ. ಅಂದ್ರೆ ಮೇಲೆ ಫ್ಲೈಓವರ್ ಮೇಲೆ ಹೋಗಲ್ಲ, ನಾನು ಕೆಳಗಡೆ ಬರೋದು. ಏನಕ್ಕೆ ಅಂತ ಅಂದ್ರೆ ಒಂದೊಂದ್ಸಲ ಆರ್ಡರ್ ಬಂದ್ಬಿಡುತ್ತೆ. ಅಕಸ್ಮಾತ್ ಏನೋ ಫ್ಲೈಓವರ್ ಮೇಲೆ ಹೋದ್ರೆ ಆರ್ಡರ್ ಅದು ಮಿಸ್ ಆಗುತ್ತೆ. ಅದಕ್ಕೋಸ್ಕರ ಈ ಕಡೆ ಸರ್ವಿಸ್ ರೋಡ್ ಇದೆಯಲ್ಲ, ಅದ್ರಲ್ಲೇ ಹೋಗ್ತೀನಿ. ನೋಡೋಣ ಬನ್ನಿ, ಹೆಂಗೆ ನಿಧಾನಕ್ಕೆ ಮೂವ್ ಆಗ್ತಾ ಹೋಗ್ತಾ ಇರೋಣ. ಅಂದ್ರೆ ಆರ್ಡರ್ ಬಂದ್ರು ಬರ್ಬೋದು, ಹೇಳಕ್ಕಲ್ಲ. ತುಂಬಾ ಸಲ ಬಂದಿದೆ ಆರ್ಡರ್, ಒಂದೊಂದ್ಸಲ ನೆಲಮಂಗಲದಿಂದನೇ ಬರುತ್ತೆ. ಅದರಿಂದಾಗಿ ಪೋರ್ಟರಲ್ಲೆಲ್ಲ ಯಾವ ರೀತಿ ಬರ್ತಾ ಇದೆ ಆರ್ಡರ್ಗಳು ಅಂತ ಎಲ್ಲ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದೀನಿ. ನೋಡೋಣ ಬನ್ನಿ ಯಾವ ರೀತಿ ಆರ್ಡರ್ ಬರುತ್ತೆ ಪೋರ್ಟರಲ್ಲಿ ಅಂತ. ಸದ್ಯಕ್ಕಂತೂ ಇನ್ನ ಒಂದು ಆರ್ಡರ್ ಕೂಡ ಬಂದಿಲ್ಲ. ವೈಟಿಂಗ್ ಫಾರ್ ದ ಫಸ್ಟ್ ಆರ್ಡರ್. ಗೈಸ್, ಟೈಮ್ ಎಷ್ಟಾಯ್ತು ಅಂತ ಅಂದ್ರೆ 10:58 ಅಂದ್ರೆ ಹತ್ತತ್ರ 11 ಗಂಟೆ ಆಗೋಯ್ತು. 11 ಗಂಟೆ ಆದ್ರೂ ಕೂಡ ಇನ್ನ ಮೊದಲನೇ ಆರ್ಡರ್ ಬರಲ್ಲ. ಇನ್ನೊಂದ್ ಏನ್ ಗೊತ್ತಾ, ಪೋರ್ಟರ್ ಅಲ್ಲಿ ಮೊದಲನೇ ಆರ್ಡರ್ ಬರೋರು ಸ್ವಲ್ಪ ಕಷ್ಟನೇ. ಮೊದಲನೇ ಆರ್ಡರ್ ಅಷ್ಟು ಈಸಿಯಾಗಿ ಬರಲ್ಲ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾನೆ ಇದ್ದೀನಿ. ಆದ್ರೂ ಕೂಡ ಇನ್ನ ಮೊದಲನೇ ಆರ್ಡರ್ ಬಂದೇ ಇಲ್ಲ. ಮೊದಲನೇ ಆರ್ಡರ್ ಬಂದ್ರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ತವೆ. ಸದ್ಯಕ್ಕೆ ನಾನು ಎಲ್ಲಪ್ಪ ಇದ್ದೀನಿ ಅಂತ ಅಂದ್ರೆ ನೋಡಿ, ಗೊರಗುಂಟೆಪಾಳ್ಯ ಸಿಗ್ನಲ್ ಇದೆಯಲ್ಲ, ಅಲ್ಲಿದ್ದೀನಿ. ಈಗ ಕಂಠೀರವ ಸ್ಟುಡಿಯೋ ಇದೆಯಲ್ಲ, ಅಲ್ಲಿಗೆ ಹೋಗ್ತೀನಿ. ಏನಕ್ಕೆ ಅಂತ ಅಂದ್ರೆ ಜಯನಗರದಲ್ಲಿ ಸ್ವಲ್ಪ ನನಗೆ ಪರ್ಸನಲ್ ಕೆಲಸ ಇದೆ. ಆ ಕಡೆನೇ ವೆಯ್ಟ್ ಮಾಡಿ ನೋಡೋಣ, ಆ ಸೈಡ್ಗೆ ಏನಾದ್ರು ಆರ್ಡರ್ ಬರುತ್ತಾ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ನೋಡೋಣ. ಆ ಕಡೆ ಆರ್ಡರ್ ಬಂದ್ರೆ ಬೆಸ್ಟ್ ಇರುತ್ತಲ್ಲ, ಅದಕ್ಕೋಸ್ಕರನೇ. ನೋಡಿ ಬರ್ತಾನೆ ಇಲ್ಲ, ಒಂಚೂರು ಕೂಡ ಸೌಂಡು ಮಾಡ್ತಾ ಇಲ್ಲ. ನೋಡೋಣ ಆರ್ಡರ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಇನ್ನೊಂದೇನಪ್ಪ ಅಂತ ಅಂದ್ರೆ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಬೇರೆ ಆಗಿದೆ. ಸೆಕೆಂಡ್ ಸ್ಯಾಟರ್ಡೆ ಇರೋದ್ರಿಂದ ಎಲ್ಲ ಕಂಪ್ನಿ ಆಲ್ಮೋಸ್ಟ್ ಅಲ್ಲಿ ಕ್ಲೋಸ್ ಇರ್ತವೆ. ನೋಡೋಣ ತಡ್ರಿ ಯಾವ ರೀತಿ ಆಗುತ್ತೆ, ಆರ್ಡರ್ ಬರ್ತಾವ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ. ನೋಡಿ ವೆಯ್ಟ್ ಮಾಡಿ ಇವಾಗ ಸದ್ಯಕ್ಕೆ ರ್ಯಾಪಿಡೋನು ಕೂಡ ನಾನು ಆನ್ ಮಾಡ್ಕೊಂಡಿದ್ದೀನಿ. ರ್ಯಾಪಿಡೋದಲ್ಲೂ ಕೂಡ ಆನ್ ಡ್ಯೂಟಿಗೆ ಹೋಗಿದ್ದೀನಿ. ಏನಕ್ಕೆ ಅಂತ ಅಂದ್ರೆ ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ರು ಕೂಡ ಪೋರ್ಟರಲ್ಲಿ ಒಂದು ಆರ್ಡರ್ ಬಂದೇ ಇಲ್ದಿರೋ ಕಾರಣ ಏನ್ ಮಾಡಿದೆ ಅಂತ ಅಂದ್ರೆ ರ್ಯಾಪಿಡೋನಾರು ಆನ್ ಮಾಡ್ಕೊಂಡು, ರ್ಯಾಪಿಡೋದಲ್ಲಿ ಏನಾದ್ರು ಪಾರ್ಸಲ್ ಬಂದ್ರೆ ಅದನ್ನು ಕೂಡ ತಗೊಂಡೋಗ್ಬೋದಲ್ಲ, ಅದಕ್ಕೋಸ್ಕರ ಅದನ್ನು ಕೂಡ ಇವಾಗ ಆನ್ ಮಾಡ್ಕೊಂಡಿದ್ದೀನಿ. ನೋಡಿ ಪೋರ್ಟರಲ್ಲಿ ಆಫ್ಲೈನ್ ಹೋಗಿಲ್ಲ, ಆನ್ಲೈನ್ ಅಲ್ಲೇ ಇದ್ದೀನಿ. ಅಂದ್ರೆ ತುಂಬಾ ದಿವಸ ಆಗಿದ್ದಕ್ಕೆ ಏನಾದ್ರು ಈ ತರ ಮಾಡ್ತಾ ಇದ್ದಾನೆ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಆರ್ಡರ್ ಇಲ್ವಾ ಗೊತ್ತಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿದೆ ಅಂತಂದ್ರೆ ರ್ಯಾಪಿಡೋ ಕ್ಯಾಪ್ಟನ್ ಆನ್ ಮಾಡ್ಕೊಂಡು ಇವಾಗ ಪಾರ್ಸಲ್ನು ಕೂಡ ಆನ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಫುಡ್ ಆಫ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸರ್ವಿಸ್ ಎಲ್ಲಪ್ಪ ಇಲ್ಲೇ ಇದೆ ನೋಡಿ. ಬೈಕು ಮತ್ತೆ ಪಾರ್ಸಲ್ ಅಷ್ಟೇ ಇವಾಗ ಹಾಕೊಂಡಿದ್ದೀನಿ. ಫುಡ್ ತೆಗೆದುಬಿಟ್ಟಿನಿ. ಇನ್ನೊಂದು ಬೈಕ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂತ ಅಂದ್ರೆ ನನ್ನ ಹತ್ರ ಇನ್ನೊಂದು ಹೆಲ್ಮೆಟ್ ತಗೊಂಬಂದಿಲ್ಲ. ಹೆಲ್ಮೆಟ್ ತಗೊಂಬಂದಿದ್ರೆ ಬೇಕಾದ್ರೆ ಅದನ್ನೇ ಮಾಡ್ಬಿಡ್ತಿದ್ದೆ. ನನಗೆ ನಾನು ಜಯನಗರಕ್ಕೆ ಹೋಗ್ಬಿಟ್ಟು ಆರಾಮಾಗಿ ಡ್ರಾಪ್ ಮಾಡ್ಬೋದಾಯ್ತು. ಬಟ್ ಸದ್ಯಕ್ಕೆ ನನ್ನ ಹತ್ರ ಇನ್ನೂ ಒಂದು ಹೆಲ್ಮೆಟ್ ತಗೊಂಬಂದಿರೋ ಕಾರಣ ವೆಯ್ಟ್ ಮಾಡ್ತೀನಿ. ಇಲ್ಲೇ ವೆಯ್ಟ್ ಮಾಡಿ ನೋಡೋಣ. ಅಂದ್ರೆ ಪೋರ್ಟರಲ್ಲಿ ಏನು ಗೊತ್ತಾ, ತುಂಬಾ ಅಂದ್ರೆ ತುಂಬಾ ವೆಯ್ಟ್ ಮಾಡಬೇಕು. ಸ್ಟಾರ್ಟಿಂಗ್ ಫಸ್ಟ್ ಆರ್ಡರ್ಗೆ ತುಂಬಾ ಅಂದ್ರೆ ತುಂಬಾ ಕಾಯಿಸ್ತಾನೆ. ಮೊದಲನೇ ಆರ್ಡರ್ ಒಂದು ಬಂದ್ರೆ ಆಮೇಲೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾನೆ. ಅದೇ ಮೊದಲನೇ ಆರ್ಡರ್ ಬರಲೇಬೇಕು. ಅದಕ್ಕೋಸ್ಕರ ವೆಯ್ಟ್ ಮಾಡಲೇಬೇಕು. ವೆಯ್ಟ್ ಮಾಡ್ತಾ ಇದ್ದೀನಿ. ಹತ್ತತ್ರ ಏನಿಲ್ಲ ಅಂತ ಅಂದ್ರೆ 1 ಅವರ್ ಆಯ್ತು. ಕಾಯಕ್ಕಾಗಲ್ಲ ಗಾಯ್ಸ್, ಸುಮ್ಮನೆ ಕೂತ್ಕೊಂಡು ಕಾಯೋದಂತ ಅಂದ್ರೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ತುಂಬಾ ಅಂದ್ರೆ ತುಂಬಾ ಪೇಷನ್ಸ್ ಇರಬೇಕು. ನಾವು ಪೋರ್ಟರ್ ಮಾಡ್ತೀವಿ ಅಂತ ಅಂದ್ರೆ ಒಂದೊಂದು ದಿನ ಸಿಗುತ್ತೆ ಆರ್ಡರು, ಬಟ್ ಒಂದೊಂದು ದಿನ ಆರ್ಡರ್ ಸಿಗೋದು ಡೌಟ್ ಇರುತ್ತೆ. ಅದಕ್ಕೋಸ್ಕರ ನಾನು ನೋಡಿ ವೆಯ್ಟ್ ಮಾಡ್ತಾ ಇದ್ದೀನಿ. 1 ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ, ಆರ್ಡರ್ ಬರ್ತಾ ಇಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ನೋಡೋಣ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಅಂದ್ರೆ ಇನ್ನೂ 1 ಅವರ್ ವೆಯ್ಟ್ ಮಾಡೋಣ. ಇನ್ನೂ 1 ಅವರ್ ವೆಯ್ಟ್ ಮಾಡಿ ನೋಡ್ತೀನಿ. ಅಕಸ್ಮಾತ್ ಏನಾದ್ರು ಆರ್ಡರ್ ಬರಲಿಲ್ಲ ಅಂತ ಅಂದ್ರೆ ನನ್ನ ಪರ್ಸನಲ್ ಕೆಲಸ ಏನಿದೆಯೋ ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಕೂಡ ತೀರ್ಮಾನ ಮಾಡಿದ್ದೀನಿ. ನೋಡೋಣ, ವೆಯ್ಟ್ ಮಾಡಿ ನೋಡೋಣ. ಒಂದು 12 ಗಂಟೆವರೆಗೂ ವೆಯ್ಟ್ ಮಾಡಿ ನೋಡ್ತೀನಿ. ನೋಡಿ ಪೋರ್ಟರ್ ಗ್ರೂಪ್ ಅಲ್ಲಾರು ಓಪನ್ ಮಾಡ್ಬಿಟ್ಟು ನೋಡೋಣ, ಪೋರ್ಟರ್ ಆರ್ಡರ್ಗಳು ಬರ್ತಾ ಇದಾವ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ ಅಂತ ಚೆಕ್ ಮಾಡಿದೆ. ಬಟ್ ಇಲ್ಲೊಬ್ರು ಫೋಟೋ ಹಾಕಿದ್ದಾರೆ. ಆ ಫೋಟೋ ನೋಡ್ಬೇಕು ನೀವು. ಟೋಟಲ್ ಆಗಿ 1 2 3 4 5 6 7 8 ಮೊಬೈಲ್ ಇಟ್ಕೊಂಡಿದ್ದಾರೆ. ಅಂದ್ರೆ ಸ್ಕ್ರೀನ್ ಶಾಟ್ ಕೂಡ ನಾನು ತಗೊಂಡಿರ್ತೀನಿ. ಆ ಸ್ಕ್ರೀನ್ ಶಾಟ್ ಕೂಡ ನಾನು ನಿಮ್ಗೆ ಹಾಕಿರ್ತೀನಿ ನೋಡಿ. ಒಂದು ಇಲ್ಲಿ ಇನ್ನೂ ಜಾಸ್ತಿ ಇದಾವೆ ನೋಡಿ. 1 2 3 4 5 6 7 8 9 10 ಟೋಟಲ್ ಆಗಿ 10 ಜನ ಇದ್ದಾರೆ. 10 ಜನಕ್ಕೂ ಕೂಡ ಇವಾಗ ಆರ್ಡರ್ ಬಂದಿಲ್ಲ. ನನ್ಗನ್ನಿಸ್ತಂಗೆ ಪೋರ್ಟರ್ ಇವತ್ತು ಆರ್ಡರ್ ಬರೋ ಡೌಟ್ ಅಂತಾನೆ ಅನ್ನಿಸ್ತಾ ಇದೆ. ಏನಕ್ಕೆ ಅಂತ ಅಂದ್ರೆ ನಾನು ಒಬ್ಬಂಗೆ ಅಂತ ಅಂದ್ರೆ ಏನೋ ಅನ್ಬೋದಾಯ್ತು. ಎಲ್ಲರಿಗೂ ಕೂಡ ಆರ್ಡರ್ ಇಲ್ಲ ನೋಡಿ. ಎಲ್ಲರೂ ಕೂಡ ಹಂಗೆ ಮೊಬೈಲ್ ಇಟ್ಕೊಂಡು ಸುಮ್ಮನೆ ಕೂತಿದ್ದಾರೆ. ಅಂದ್ರೆ ಸ್ಕ್ರೀನಲ್ಲಿ ನಾನು ಕೂಡ ಹಾಕಿರ್ತೀನಿ. ನೋಡೋಣ, ಅಂದ್ರೆ ತುಂಬಾ ವೆಯ್ಟ್ ಮಾಡೋದು ಬೇಡ ಅಂತ 12 ಗಂಟೆವರೆಗೂ ವೆಯ್ಟ್ ಮಾಡೋಣ ಅಂತ ಅನ್ಕೊಂಡಿನಿ. 12 ಗಂಟೆವರೆಗೂ ವೆಯ್ಟ್ ಮಾಡ್ಬಿಟ್ಟು ಆಮೇಲೆ ಏನ್ ಡಿಸಿಷನ್ ತಗೊಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತಿಳಿಸ್ತೀನಿ. 1 hour later. ಗೈಸ್ ನೋಡಿ, ಸದ್ಯಕ್ಕೆ ಇವಾಗ ನಾನು 2 ಅಪ್ಲಿಕೇಶನ್ ಕೂಡ ಆಫ್ಲೈನ್ ಹೋದೆ. ಅಂದ್ರೆ ರ್ಯಾಪಿಡೋದಲ್ಲೂ ಆಫ್ಲೈನ್ ಹೋದೆ, ಜೊತೆಯಲ್ಲಿ ಪೋರ್ಟರಲ್ಲೂ ಕೂಡ ಆಫ್ಲೈನ್ ಹೋದೆ. ಅಂದ್ರೆ ಎಷ್ಟೊತ್ತವರೆಗೂ ಅಂತ ವೆಯ್ಟ್ ಮಾಡೋದು ಹೇಳಿ. ಅಂದ್ರೆ ವೆಯ್ಟ್ ಮಾಡಿ ತುಂಬಾ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಅಂದ್ರೆ ವೆಯ್ಟ್ ಮಾಡ್ತಾ ಇದ್ರೆ ನಿದ್ದೆ ಬಂದಂಗೆ ಆಗುತ್ತೆ ಒಂದ್ ಸ್ವಲ್ಪ. ಅಂದ್ರೆ ಆರ್ಡರ್ಗಳು ಬರ್ತಾ ಇದ್ರೆ ಆರ್ಡರ್ ಮಾಡ್ಬೋದು. ಈಗ ಸ್ವಿಗ್ಗಿನೋ ಝೊಮ್ಯಾಟೋನೋ ಆದ್ರೆ ಒಂದ್ ಏರಿಯಾದಲ್ಲಿ ಒಂದು ಟೈಮಲ್ಲಿ ಅಂತ ಅಂದ್ರೆ ಆರ್ಡರ್ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ಬೋದು. ಬಟ್ ಪೋರ್ಟರಲ್ಲಿ ನೋಡಿ ಹತ್ತತ್ರ ನಾನು 2 ಅವರ್ ವೆಯ್ಟ್ ಮಾಡಿದೆ. 2 ಅವರ್ ವೆಯ್ಟ್ ಮಾಡಿದ್ರು ಕೂಡ ಆರ್ಡರ್ ಬರ್ತಾ ಇಲ್ಲ. ಅಂದ್ರೆ ಪೋರ್ಟರಲ್ಲಿ ಅಂತಲ್ಲ, ರ್ಯಾಪಿಡೋದಲ್ಲೂ ಬರ್ತಾ ಇಲ್ಲ, ರ್ಯಾಪಿಡೋ ಪಾರ್ಸಲಲ್ಲೂ ಬರ್ತಾ ಇಲ್ಲ. ಬೈಕಿನ ಬಂದಿದ್ವು, ಒಂದ್ 2 3 ಬಂದಿದ್ವು. ಬಟ್ ನಾನು ಬೈಕಿಂದ ಯಾವ್ದು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಪಾರ್ಸಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಅದರಿಂದಾಗಿ ರ್ಯಾಪಿಡೋ ಕ್ಯಾಪ್ಟನ್ ಅಲ್ಲೂ ಬರಲಿಲ್ಲ, ಪೋರ್ಟರ್ ಬರಲಿಲ್ಲ. ಅದರಿಂದಾಗಿ ಬೇಜಾರಾಗ್ತಾ ಇದೆ. ನೋಡೋಣ
ಸದ್ಯಕ್ಕಂತ ಇವಾಗ ನಾನು ಆಫ್ಲೈನ್ಗೆ ಹೋಗಿದ್ದೀನಿ ಎರಡರಲ್ಲೂ ಕೂಡ. ಇವಾಗ ಜಯನಗರಕ್ಕೆ ಹೋಗ್ಬೇಕು, ನಾನು ಜಯನಗರಕ್ಕೆ ಹೋಗ್ತೀನಿ. ಜಯನಗರಕ್ಕೆ ಹೋಗಾದ್ಮೇಲೆ ಇಲ್ಲಿಂದ ಜಯನಗರಕ್ಕೆ ಹೋಗಕ್ಕೆ 17 ಕಿಲೋಮೀಟರು 41 ನಿಮಿಷ ತೋರಿಸ್ತಾ ಇದೆ. ಅಂದ್ರೆ ಆ ಸೈಡ್ಗೆ ಏನಾದ್ರು ಆರ್ಡರ್ ಬಂದಿರೋ ನನಗೆ ಸಖತ್ ಹೆಲ್ಪ್ಫುಲ್ ಆಗೋದು. ಬಟ್ ಆರ್ಡರ್ ಬರ್ಲಿವಲ್ಲ, ಏನು ಮಾಡೋಕ್ಕಲ್ಲ. ಅದರಿಂದಾಗಿ ಮೂವ್ ಆಗೋಣ ಅಂತ ಹೇಳ್ಬಿಟ್ಟು ಮೂವ್ ಆಗ್ತಾ ಇದೀನಿ. ನೋಡೋಣ, ಈಗ ಜಯನಗರಕ್ಕೆ ಹೋಗ್ತೀನಿ. ಜಯನಗರಕ್ಕೆ ಹೋದಾದ್ಮೇಲೆ ಏನ್ ಡಿಸೈಡ್ ಮಾಡ್ಬೇಕು, ಅಲ್ಲೇನಾದ್ರು ಆನ್ ಮಾಡ್ಕೊಬೇಕಾ ಇಲ್ಲ ಬಂದಂತ ಕೆಲಸ ಏನು ಅಂತ ಹೇಳ್ಬಿಟ್ಟು ತಿಳಿಸುವಂತ ಪ್ರಯತ್ನ ಕೂಡ ನಾನು ಮಾಡ್ತೀನಿ. ಸದ್ಯಕ್ಕೆ ಬನ್ನಿ, ಇವಾಗ ಜಯನಗರಕ್ಕೆ ಹೋಗ್ಬೇಕು. ನಾನು ಜಯನಗರಕ್ಕೆ ಸಿಗ್ತೀನಿ. A few moments later. ಗೈಸ್ ನೋಡಿ, ಮೇನ್ ಜೆ ಪಿ ನಗರಕ್ಕೆ ಬರಕ್ ಕಾರಣ ಏನು ಅಂತ ಅಂದ್ರೆ ಒಂದು ಬ್ಯಾಟ್ ತಗೊಬೇಕಾಯ್ತು. ಅದಕ್ಕೋಸ್ಕರ ತಗೊಂಡಿದ್ದೀನಿ. ಈಗ 2500 ಡಬಲ್ ಬ್ಲೇಡ್ ಬ್ಯಾಟ್ ಇದು. ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ತಗೊಂಡಿದ್ದೀನಿ. ನೋಡಿ, ಇದು SP ಸ್ಪೋರ್ಟ್ಸ್ ಅಂತ ಇದೆಯಲ್ಲ, ಅದರಲ್ಲಿ ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಂಡ್ ಬಂದಿದ್ದು. ಚೆನ್ನಾಗಿರುವಂತ ಒಂದು ಬ್ಯಾಟ್ ಸಿಕ್ತು. ಡಬಲ್ ಬ್ಲೇಡ್ ಬ್ಯಾಟ್ ಇದು, ವಿಲ್ಸನ್ ಬ್ಯಾಟು. ಬನ್ನಿ ಹೋಗೋಣ ಇವಾಗ ಸೀದಾ ಮನೆಗೆ ಹೋಗೋಣ. ಟೈಮು ಕೂಡ ತುಂಬಾ ಹೊತ್ತಾಗೋಯ್ತು. ಏನಕ್ಕೆ ಅಂತಂದ್ರೆ ಸೆಲೆಕ್ಟ್ ಮಾಡ್ಬೇಕಲ್ಲ. ಸೆಲೆಕ್ಟ್ ಮಾಡೋದೇ ತುಂಬಾ ಟೈಮ್ ಆಯ್ತು. ಟೈಮ್ ನೋಡಿ ಆಲ್ರೆಡಿ ಈಗ 1:42 ಆಗೋಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.